ಕರ್ನಾಟಕ ಅಗ್ರವಾರ್ತೆಯಲ್ಲಿ ಮತ್ತೊಂದು ಪ್ರಮುಖವಾದಂತಹ ಸುದ್ದಿ. ಡಿಕೆ ಶಿವಕುಮಾರ್ ವಿರುದ್ಧ ಮತ್ತು ಒಂದು ಎಫ್ಐಆರ್ ದಾಖಲಾಗಿದೆ. ಯಾವ ವಿಚಾರಕ್ಕೆ? ಡಿಕೆ ಶಿ ವಿರುದ್ಧ ಲೋಕಾಯುಕ್ತದಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ. ಅಕ್ರಮ ಆಸ್ತಿ ಗಳಿಕೆ ಕೇಸ್ನಲ್ಲೇ ಡಿಸಿಎಂಗೆ ಈಗ ಲೋಕಾಯುಕ್ತ ತನಿಖೆಯ ಬಿಸಿ ತಟ್ಟಿದೆ. ಸಿಬಿಐ ತನಿಖೆ ಕೊಟ್ಟಂತಹ ಅನುಮತಿಯನ್ನೇನು ರಾಜ್ಯ ಸರ್ಕಾರ ರದ್ದು ಮಾಡಿತ್ತು, ಆ ಸಿಬಿಐ ತನಿಖೆಯನ್ನು ರದ್ದು ಮಾಡಿ ಲೋಕಾಯುಕ್ತ ತನಿಖೆಗೆ ನೀಡಲಾಗಿದೆ. ಲೋಕಸಭೆ ಚುನಾವಣೆಗೂ ಮುನ್ನ ಈಗ ಡಿಕೆಶಿಗೆ ಲೋಕ ತನಿಖೆಯ ಬಿಸಿ ತಟ್ಟಲಿದೆ. ದಾಖಲೆಗಳನ್ನು ಒದಗಿಸಿ ಅಂತ ಸಿಬಿಐಗೆ ಈಗ ಲೋಕಾಯುಕ್ತ ಪತ್ರ ಬರೆದಿದೆ. ಈಗಾಗಲೇ ಡಿಸಿಎಂ ಡಿಕೆಶಿ ವಿರುದ್ಧ ವಿಸ್ತೃತ ತನಿಖೆಯನ್ನು ನಡೆಸಿದಂತಹ ಸಿಬಿಐ ಟೀಮ್ ತನಿಖೆಯ ಸಮಗ್ರ ಮಾಹಿತಿಯನ್ನ ನಮಗೆ ಕೊಡಿ ಅಂತ ಸಿಬಿಐಗೆ ಪತ್ರ ಬರೆಯೋದಕ್ಕೆ ಲೋಕಾಯುಕ್ತ ಮುಂದಾಗ್ತಾ ಇದೆ. ಡಿಕೆಶಿ ವಿರುದ್ಧ ಲೋಕಾಯುಕ್ತ ಕೂಡ ಒಂದು ಎಫ್ಐಆರ್ ಅನ್ನ ದಾಖಲಿಸಿಕೊಂಡಿದೆ. ಹಾಗಿದ್ರೆ ಲೋಕಸಭಾ ಚುನಾವಣೆಗೂ ಮುನ್ನ ಲೋಕಾಯುಕ್ತದ ತನಿಖೆಯ ಬಿಸಿ ತಟ್ಟಲಿದೆಯಾ ಡಿಸಿಎಂ ಡಿಕೆ ಶಿವಕುಮಾರ್ಗೆ? ಕಾಂಗ್ರೆಸ್ ಸರ್ಕಾರವೇ ಕ್ಯಾಬಿನೆಟ್ನಲ್ಲಿ ಒಂದು ನಿರ್ಣಯವನ್ನ ಕೈಗೊಳ್ಳುತ್ತೆ. ಸಿಬಿಐಗೆ ಕೊಟ್ಟಂತಹ ತನಿಖೆಯ ಆದೇಶವನ್ನ ರದ್ದುಗೊಳಿಸಿ ಅದನ್ನ ಹಿಂಪಡೆದು ಅದನ್ನ ಲೋಕಾಯುಕ್ತಕ್ಕೆ ವಹಿಸಿಕೊಡುತ್ತೆ. ಈ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಈಗ ತನಿಖೆಗೆ ಮುಂದಾಗ್ತಾ ಇದೆ. ಎಫ್ಐಆರ್ ದಾಖಲಿಸಿಕೊಂಡಿದೆ. ಸಿಬಿಐಗೆ ದಾಖಲೆಗಳನ್ನು ಕೊಡಿ ಅಂತ ಮನವಿ ಸಲ್ಲಿಸೋದಕ್ಕೆ ಮುಂದಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.